ತನ್ನ ಊರಲ್ಲಿ ತುಂಬಾ ದೊಡ್ಡ ಶ್ರೀಮಂತ ಆಗಿರ್ತಾನೆ. ಇಡೀ ಊರಲ್ಲಿ ಅವನು ತುಂಬಾ ದೊಡ್ಡ ಶ್ರೀಮಂತ ಆಗಿದ್ರಿಂದ ಅವನ ಮಾತು ವೇದವಾಕ್ಯ ಆಗಿರುತ್ತೆ. ಊರಿನವರು ಅಷ್ಟೇ ಅವನು ಅವನ ಫ್ಯಾಮಿಲಿ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ. ಇವನ್ ಮುದ್ದಿನ ಮಗಳು ತನುಗೆ ಶ್ರೀಮಂತರು ಅನ್ನೋ ಯಾವುದೇ ಅಹಂಕಾರ ಇರಲ್ಲ. ತನ್ನ ಊರಿನವ್ರನ್ನ ತನ್ನ ಸ್ವಂತದವ್ರ ತರ ಟ್ರೀಟ್ ಮಾಡ್ತಾ ಇರ್ತಾಳೆ. ಆದ್ರೆ ರಮಣ್ಗೆ ತಾನು ಶ್ರೀಮಂತ ಅನ್ನೋ ಅಹಮ್ಮು, ಅದರಿಂದ ಇಡೀ ಊರವ್ರನ್ನ ತುಂಬಾ ಅವಮಾನ ಮಾಡ್ತಾ ಇರ್ತಾನೆ. ಹೀಗಿರುವಾಗಲೇ ತನ್ನ ಮಗ ಶ್ರೀನಾಥ್ಗೆ ಮದುವೆ ಮಾಡೋಕೆ ರೆಡಿ ಮಾಡ್ಕೊಂತಾನೆ. ಈ ಮದುವೆಗೆ ಇಡೀ ಊರವ್ರಲ್ಲಿ ಎಲ್ಲರನ್ನೂ ಕರೆದಿರ್ತಾನೆ. ಏ ಕರಿಯ, ನಮ್ಮನೆ ಮದ್ವೆಲಿ ಎಲ್ಲಾನು ಕರೆಕ್ಟಾಗಿ ನೋಡ್ಕೊಳ್ಬೇಕು ನೀನೇ. ನನಗೆ ಗೊತ್ತಿರೋ ಸಾಹುಕಾರೆಲ್ಲ ಬರ್ತಾ ಇದ್ದಾರೆ, ಅವ್ರನ್ನೆಲ್ಲ ಚೆನ್ನಾಗಿ ಟ್ರೀಟ್ ಮಾಡು. ನಮ್ಮ ಊರಿನ ಬಿಕಾರಿಗಳೆಲ್ಲ ಅವ್ರ ಮಧ್ಯೆ ಹೋಗಿ ಊಟಕ್ಕೆ ಕೂರ್ಬಾರ್ದು. ಎಲ್ಲಾನು ನೀನೇ ನೋಡ್ಕೋಬೇಕು ಕರೆಕ್ಟಾಗಿ. ಸ್ವಲ್ಪ ವ್ಯತ್ಯಾಸ ಆದ್ರೂ ನಿನ್ನ ಸುಮ್ಮನೆ ಬಿಡಲ್ಲ, ನೆನ್ಪಿಟ್ಕೋ. ಆಯ್ತು ಯಜಮಾನ್ರೆ, ನೀವು ಹೇಳ್ದಂಗೆ ಮಾಡ್ತೀನಿ. ಯಾವ ವ್ಯತ್ಯಾಸನೂ ಆಗಲ್ಲ, ಅಷ್ಟು ಕರೆಕ್ಟಾಗಿ ನೋಡ್ಕೋತೀನಿ. ಹೀಗೆ ರಮಣ್ ತಾನು ಶ್ರೀಮಂತ ಆಗಿದ್ರಿಂದ ಊರಲ್ಲಿರೋ ಬಡವರಿಗೆ ಸ್ವಲ್ಪನೂ ಬೆಲೆ ಕೊಡ್ತಿರಲ್ಲ. ಆದ್ರೆ ರಮಣ್ ಮಗಳು ತನು ಅಪ್ಪನ ತದ್ವಿರುದ್ಧವಾಗಿರ್ತಾಳೆ. ಅವಳಿಗೆ ಊರಿನ ಜನ ಅಂದ್ರೆ ತುಂಬಾ ಗೌರವ, ತುಂಬಾ ಪ್ರೀತಿ. ಹೀಗೆ ರಮಣ್ ಮಗನ್ ಮದ್ವೆ ದಿನ ಬಂದೇ ಬಿಡುತ್ತೆ. ಶ್ರೀಮಂತರ ಮನೆ ಆಗಿರೋದ್ರಿಂದ ತುಂಬಾ ವಿಜೃಂಭಣೆಯಿಂದ ರೆಡಿ ಮಾಡಿರ್ತಾರೆ. ಮದ್ವೆಗೆ ಬಂದವರೆಲ್ಲರೂ ಊಟಕ್ಕಂತ ಬರ್ತಾ ಇರ್ತಾರೆ. ನೋಡ್ರೋ, ನೀವೆಲ್ಲ ಅಲ್ಲೇ ಕೆಳಗೆ ಕುತ್ಕೊಂಡು ಊಟ ಮಾಡಬೇಕು. ಟೇಬಲ್ ಮೇಲೆ ಕೂರೋ ಹಾಗಿಲ್ಲ ಅಷ್ಟೇ. ನೀವು ಕೂರೋ ಅಷ್ಟೇನು ಶ್ರೀಮಂತರು ಆಗಿಲ್ಲ. ಟೇಬಲ್ನಲ್ಲಿ ಕೂರೋ ಯೋಗ್ಯತೆನೂ ನಿಮ್ಗಿಲ್ಲ. ಯಜಮಾನ್ರು ಮೊದಲೇ ಹೇಳಿದ್ದಾರೆ. ಕರಿಯ ಮದ್ವೆಗೆ ಬಂದಿರೋ ಎಲ್ಲರ ಹತ್ರನೂ ಇದೇ ಮಾತನ್ನ ಹೇಳ್ತಾ ಇರ್ತಾನೆ. ಆದ್ರೆ ಕರಣ್ ಅದೇ ಊರಿನವನಾದ್ರೂ ಹುಟ್ಟಿದಾಗಿಂದಾನು ಬೆಂಗಳೂರಿನಲ್ಲೇ ಬೆಳೆದಿರ್ತಾನೆ. ಹಾಗಾಗಿ ಊರಿನ ವಾತಾವರಣ ಅವನಿಗೆ ಗೊತ್ತಿರಲ್ಲ. ಅದೇ ರೀತಿ ಅವನಿಗೆ ಬಡವ ಶ್ರೀಮಂತ ಅನ್ನೋ ಯಾವುದೇ ತಾರತಮ್ಯ ಇರಲ್ಲ. ಹಾಗಾಗಿ ಶ್ರೀಮಂತರು ಕೂರೋ ಟೇಬಲ್ನಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಏ ಬಿಕಾರಿ, ನಿನ್ಗ್ಯಾರೋ ಇಲ್ಲಿ ಊಟಕ್ಕೆ ಕೂರಕ್ಕೆ ಹೇಳಿದ್ದು? ನಮ್ಮ ಯಜಮಾನ್ರು ಹಾಕೋ ಎಂಜಲ್ ಕಾಸಲ್ಲಿ ಜೀವನ ನಡೆಸೋರು ನೀವು, ಇವ್ರು ಸಮನಾಗಿ ಕೂರ್ತೀಯ? ಎದ್ದೇಳೋ ಮೇಲೆ ಇಲ್ಲಿಂದ. ಅಮ್ಮ. ಕರಿಯ ಕರಣ್ನ ಊಟದಿಂದ ಎಬ್ಸಿ ಕೆಳಗೆ ತಳ್ತಾನೆ. ಅದೇ ಟೈಮಿಗೆ ಕರೆಕ್ಟ್ ಆಗಿ ತನು ಅಲ್ಲಿಗೆ ಬರ್ತಾಳೆ. ಅಣ್ಣ, ಏನ್ ಮಾಡ್ಬಿಟ್ರಿ? ಹಾಗೆ ತಳ್ಳಿದ್ರೆ ಪಾಪ ಅವ್ರಿಗೆ ಪೆಟ್ಟಾಗಲ್ವಾ? ನಿಮ್ಗೇನಾದ್ರೂ ಪೆಟ್ಟಾಯ್ತಾ? ಅಲ್ಲ ಅಮ್ಮೋರೆ, ಇದು ಸಾವುಕಾರಿಗೆ ಹಾಕಿರೋ ಟೇಬಲ್ಲು. ಇವರೆಲ್ಲ ಕೂರೋ ಆಗಿಲ್ಲ. ಇವರೆಲ್ಲ ಕೂತಿದ್ ನೋಡಿದ್ರೆ ಯಜಮಾನ್ರು ಬೈತಾರೆ ಅಮ್ಮೋರೆ. ನನ್ನ ಕೆಲ್ಸನೂ ಹೋಗುತ್ತೆ. ಹಾಗಂತ ನೀವು ಹೀಗೆ ತಳ್ಳಿದ್ರೆ ಆಗುತ್ತಾ ಅಣ್ಣ? ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀರಾ? ಅಷ್ಟಕ್ಕೂ ಮೇಲ್ ಕುತ್ಕೊಂಡು ತಿನ್ನೋದು ಇದೇ ಅನ್ನ ತಾನೇ? ಹಾಗಲ್ಲ ಚಿಕ್ಕಮ್ಮೋರೆ. ಸಾಕು ಅಣ್ಣ, ಇಲ್ಲಿಂದ ದಯವಿಟ್ಟು ಹೋಗಿ. ಮತ್ ಯಾರಿಗೂ ಹಿಂಗ್ ಮಾಡ್ಬೇಡಿ. ಯಜಮಾನ್ರು ನೋಡಿದ್ರೆ ಹಾಗೆ ಹೇಳ್ತಾರೆ, ಈ ಚಿಕ್ಕಮ್ಮವ್ರು ನೋಡಿದ್ರೆ ಹೀಗೆ ಹೇಳ್ತಾರೆ. ಏನ್ ಮಾಡೋದು ನಾನು ಅಂತ ರಾಕ್ಷಸ ಅಪ್ಪನ್ಗೆ ಇಂಥ ದೇವತೆ ತರದ ಮಗಳ? ಕರಣ್ ತನು ನೋಡಿ ಒಂದು ಕ್ಷಣ ಹಾಗೆ ನೋಡ್ತಾ ಕೂತ್ಬಿಡ್ತಾನೆ. ಮಾರನೇ ದಿನ ಕರಣ್ ಮಾರ್ಕೆಟ್ ಕಡೆ ಬಂದಿರ್ತಾನೆ. ಆ ಮಾರ್ಕೆಟ್ ನಲ್ಲಿ ತನು ಅವ್ರ ಫ್ರೆಂಡ್ಸ್ ಜೊತೆ ಇರೋದನ್ನ ನೋಡ್ತಾನೆ. ಅಯ್ಯೋ ಅಜ್ಜಿ, ಏನಾಯ್ತಜ್ಜಿ? ಯಾಕೆ ಬಿದ್ದಿಯಲ್ಲ? ಏನಿಲ್ಲಮ್ಮ, ಮಗ ಮನೇಲಿರ್ಲಿಲ್ಲ, ಅದಕ್ಕೆ ನಾನೇ ಮಾರ್ಕೆಟಿಗೆ ತರಕಾರಿ ಮಾರೋಣ ಅಂತ ಬಂದೆ. ಬರೋ ಅರ್ಜೆಂಟ್ನಲ್ಲಿ ತಿಂಡಿ ತಿಂದೆ ಬಂದ್ಬಿಟ್ಟೆ. ಅದಕ್ಕೆ ತಲೆ ಸುತ್ತ ಬಂದು ಬಿದ್ದುಬಿಟ್ಟೆ ಮಗಳೇ. ಏನಜ್ಜಿ ನೀವು ಅಷ್ಟೇ ಅಂತ ಇದ್ದೀರಾ? ಮೊದಲು ನೀವು ಹಾಸ್ಪಿಟಲ್ಗೆ ಹೋಗಿ, ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಏನಾಗಿದೆ ತೋರಿಸ್ಕೊಳ್ಳಿ. ಆಮೇಲೆ ನೀವು ಬೇಕಾದ್ರೆ ಇಲ್ಲಿ ಬಂದು ಕೂರೋರಂತೆ. ನಮ್ಮದೇ ಕಾರ್ ಇದೆಯಲ್ಲ, ಅದರಲ್ಲೇ ಹೋಗಿ. ಅಜ್ಜಿ, ನಿಮ್ಮ ಅಂಗಡಿ ತಾನೇ, ಅಂಗಡಿ ನೀವು ಬರೋವರೆಗೂ ನಾನೇ ನೋಡ್ಕೊತೀನಿ. ನೀವು ಹೆದರೋದೇ ಬೇಡ. ಅಂಗಡಿ ಬಗ್ಗೆ ಚಿಂತೆ ಬಿಟ್ಟು ನೀವು ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ ಅಜ್ಜಿ. ಅಯ್ಯೋ, ಏನು ನೀವು ಈ ಅಂಗಡಿಲಿ ಇರ್ತೀರಾ? ಅದು ನಾನು ನಿಮ್ಮ ಕಾರಲ್ಲಿ ಹೋಗೋದಾ? ಬೇಡಮ್ಮ, ಯಜಮಾನ್ರಿಗೆ ಗೊತ್ತಾದ್ರೆ ನಾನು ಸಾಯಿಸೇ ಬಿಡ್ತಾರೆ. ಆಮೇಲೆ ಸುಮ್ಮನೆ ಪ್ರಾಬ್ಲಮ್. ಬೇಡಮ್ಮ ಬೇಡ, ನೀವು ನಿಧಾನ ಮನೆಗೆ ಹೋಗಿ, ನಾನು ಹೆಂಗೋ ನಾನು ಸಂಭಾಳಿಸ್ಕೊತೀನಿ. ಅಜ್ಜಿ, ನಾನು ಇದೀನಲ್ವಾ, ಯಾಕೆ ಹೆದರ್ತೀರಾ? ಆರಾಮಾಗಿ ಹೋಗಿ ಬನ್ನಿ, ನಾನು ಇರ್ತೀನಿ ಇಲ್ಲಿ, ಏನೂ ಗೊತ್ತಾಗಲ್ಲ ಮನೇಲಿ. ಅಯ್ಯೋ ನನ್ನವ್ವ, ಅದೇನು ಪ್ರೀತಿನೇ ನಿಂಗೆ ಆ ಶ್ರೀಮಂತನ ಮಗಳಾಗಿ. ಆದ್ರೂ ಸ್ವಲ್ಪನೂ ಅಹಂಕಾರ ಇಲ್ವಲ್ಲ ನಿಂಗೆ? ದೇವ್ರು ನಿನ್ ಚೆನ್ನಾಗಿಟ್ಟಿರ್ಲಿ ತಾಯಿ ಯಾವಾಗ್ಲೂ. ಕರಣ್ ದೂರದಲ್ಲೇ ನಿಂತ್ಕೊಂಡು ಇದನ್ನೆಲ್ಲ ಗಮನಿಸ್ತಾ ಇರ್ತಾನೆ. ತನುಗಿರೋ ಗುಣ ಕರಣ್ಗೆ ತುಂಬಾ ಇಷ್ಟ ಆಗುತ್ತೆ. ಹೀಗೆ ಸ್ವಲ್ಪ ದಿನ ಕಳೆದಿದ್ದಂತೆ ಕರಣ್ ಮತ್ತೆ ತನು ಪರಿಚಯ ಆಗ್ತಾರೆ. ಕರಣ್ ಗುಣ ತನುಗೆ, ತನು ಗುಣ ಕರಣ್ಗೆ ತುಂಬಾ ಇಷ್ಟ ಆಗ್ತಾ ಹೋಗುತ್ತೆ. ಪರಿಚಯ ಪ್ರೀತಿಯಾಗಿ ಬದಲಾಗುತ್ತೆ. ಹೀಗೆ ಇವರಿಬ್ರು ಪ್ರೀತಿಲಿ ಹಕ್ಕಿಗಳ
ಥರ ತೇಲಾಡ್ತಾ ಇರ್ತಾರೆ. ಹೀಗಿರುವಾಗಲೇ ಒಂದಿನ ಕರಣ್ ಮತ್ತೆ ತನು ಪಾರ್ಕ್ನಲ್ಲಿ ಮಾತಾಡ್ತಾ ಕೂತಿರ್ತಾರೆ. ತನು, ಪ್ರೀತಿ ಮಾಡೋಕೆ ಯಾರು ಒಪ್ಗೆನೂ ಬೇಡ್ದಿತ್ತು, ಇಬ್ಬರು ಪ್ರೀತಿ ಮಾಡಿದ್ವಿ. ಆದರೆ ಇವಾಗ ನನಗೆ ಭಯ ಆಗ್ತಾ ಇದೆ. ನಿಮ್ಮ ಅಪ್ಪಂಗೆ ನಾವು ಅವ್ರ ಸಮಕ್ಕೆ ನಿಂತ್ರೇನೆ ಕೋಪ ಬರುತ್ತೆ. ಇನ್ನು ಅವ್ರ ಮಗಳನ್ನೇ ಇಷ್ಟಪಡ್ತಿದ್ದೀನಿ, ಮದುವೆ ಮಾಡ್ಕೊಡಿ ಅಂದರೆ ಒಪ್ತಾರಾ? ನನಗೂ ಅದೇ ಭಯ ಆಗ್ತಿದೆ ಕಣೋ ಕರಣ್. ನಿಜವಾಗ್ಲೂ ನಮ್ಮಪ್ಪ ಒಪ್ಪಲ್ಲ. ಅವರಿಗೆ ನಾವು ಶ್ರೀಮಂತರು ಅನ್ನೋ ದುರಂಕಾರ ಕಣೋ. ಅವ್ರಿಗಿಂತ ಕೆಳಗಿರೋರ್ನ ಹತ್ರನೂ ಸೇರ್ಸಲ್ಲ. ಇನ್ನು ನಮ್ಮ ಪ್ರೀತಿನ ಒಪ್ತಾರ ಹೇಳು? ನನಗೆ ತುಂಬ ಅನ್ನಿಸ್ತಾ ಇದೆ ನಮ್ಮ ಪ್ರೀತಿ ಒಪ್ಪೋದು ಕನಸೆ ಅಂತ. ನೋಡು ತನು, ನೀನಿಲ್ಲ ಅಂದರೆ ನಿಜ ನಾನು ಬದುಕಲ್ಲ ಕಣೆ. ನೀನು ಹೀಗೆಲ್ಲ ಹೇಳೋ ಬದಲು ವಿಷ ಕೊಟ್ಬಿಡು, ಸಂತೋಷವಾಗಿ ಸತ್ತೋಗ್ತೀನಿ. ಈ ಥರ ಮಾತ್ರ ಹೇಳಬೇಡ, ನನಗೆ ತಡ್ಕೊಳಕ್ಕಾಗಲ್ಲ ಕಣೆ. ಕರಣ್, ಹೀಗೆಲ್ಲ ಮಾತಾಡಬೇಡ ಕಣೋ. ನನಗೆ ತುಂಬ ಬೇಜಾರಾಗುತ್ತೆ. ನನಗೂ ನೀನಿಲ್ಲದೆ ಇರೋಕ್ಕಾಗಲ್ಲ. ಸರಿ ಕರಣ್, ಒಂದು ಕೆಲಸ ಮಾಡೋಣವಾ? ನಾವಿಬ್ರು ಎಲ್ಲಾದರೂ ದೂರ ಹೋಗೋಣ. ಇವ್ರು ಯಾರು ಬೇಡ, ಇವ್ರು ಶ್ರೀಮಂತಿಕೆನೂ ಬೇಡ ಕಣೋ. ನಾನು ಕರ್ಕೊಂಡು ಹೋಗ್ಬಿಡು. ನಾವಿಬ್ರು ಒಂಟಿಯಾಗಿ ಎಲ್ಲರೂ ಇದ್ಬಿಡೋಣ. ಸರಿ ತನು, ನಾವಿಬ್ರು ದೂರ ಹೋಗೋಣ, ನಮ್ಮದೇ ಪ್ರಪಂಚದಲ್ಲಿರೋಣ. ಇವ್ರ ಶ್ರೀಮಂತಿಕೆನೂ ಬೇಡ, ಇವ್ರ ಜಗಳನೂ ಬೇಡ, ಇವ್ರ ಮನಸ್ತಾಪನೂ ಬೇಡ. ನಾಳೆನೇ ಹೋಗೋಣ. ತನು ಮತ್ತೆ ಕರಣ್ ಇಬ್ರು ಮಾತಾಡ್ತಾ ಇರೋದನ್ನ ತನು ಅಣ್ಣ ಶ್ರೀನಾಥ್ ಕೇಳಿಸ್ಕೊಳ್ತಾನೆ. ತಂಗಿ ಮೇಲೆ ಸಿಟ್ ಮಾಡ್ಕೊಂಡು ಮನೆಗೆ ಹೋಗ್ತಾನೆ. ತನು ಮನೆಗೆ ಬರೋ ಅಷ್ಟರಲ್ಲಿ ಅಣ್ಣ ಶ್ರೀನಾಥ್ ಅಪ್ಪನ ಹತ್ರ ಎಲ್ಲ ವಿಷಯನೂ ಹೇಳಿರ್ತಾನೆ. ಮಗಳು ಅಂತ ಸಲಿಗೆ ಕೊಟ್ಟಿದ್ದಕ್ಕೆ ನನ್ನ ಮರ್ಯಾದೆನೇ ತೆಗಿಯೋ ಕೆಲಸ ಮಾಡಿದ್ಯಾ? ನಮ್ಮನೆ ಎಂಜಲ್ ತಿಂದು ಬೆಳೆದಿರೋ ಆ ಬಿಕಾರಿನ ಹೋಗಿ ಹೋಗಿ ಪ್ರೀತಿಸಿದ್ಯಲ್ಲೇ, ನಿಂಗೇನು ಅನ್ಸಿಲ್ವೇನೆ? ಅದು ಅಪ್ಪ. ಯಜಮಾನ್ರೆ, ಯಾಕೋ ನಮ್ಮನ್ನು ಬರಕ್ಕೆ ಹೇಳಿದ್ರಂತೆ. ಏನು ವಿಷಯ ಯಜಮಾನ್ರೆ? ಓಹೋ ಹೋ ಹೋ, ಬರಬೇಕು ಬರಬೇಕು. ಯಜಮಾನ್ರು ನಾವಲ್ಲ, ನೀವೇ ಯಜಮಾನ್ರು. ನನ್ನ ಮಗಳ ಹಿಂದೆ ಬಿಟ್ಟು ನೀನು ಶ್ರೀಮಂತರಾಗಬೇಕು ಅಂದ್ಕೊಂಡಿದ್ಯಾ ಅನ್ಸುತ್ತೆ ಅಲ್ವಾ? ಅಯ್ಯೋ, ಹೀಗೆಲ್ಲ ಹೇಳ್ಬೇಡಿ ಯಜಮಾನ್ರೆ, ನಾವು ಹಾಗೆಲ್ಲ ಯಾವತ್ತೂ ಯೋಚನೆ ಮಾಡಿಲ್ಲ. ಏನೋ ನಮ್ಮನೇಲಿ ಬಿಸಾಕಿದ ದುಡ್ಡಲ್ಲೇ ಬೆಳೆದು ಇವಾಗ ನನ್ನ ಮಗಳೇ ಬೇಕು ಅಂತ ಕೂತಿದ್ಯಾ? ನಮ್ಮನೆ ಅಳಿಯ ಆಗೋಣ ಅನ್ಕೊಂಡ್ಯಾ? ಬಿಕಾರಿ, ನೀನು ಇವತ್ತು ವಾಪಸ್ ಹೋಗಲ್ಲ ಕಣೋ. ನೀನು ಉಸಿರೇ ನಿಲ್ಲಿಸ್ತೀನಿ ಇವತ್ತು. ಅಪ್ಪ, ಏನು ಇನ್ನೂ ಹೇಳೋದ್ರಲ್ಲೇ ಇದ್ದೀರಾ? ಬಿಡಿ, ನನಗೆ ಅವನ್ನ ಒಂದು ಗತಿ ಕಾಣಿಸ್ತೀನಿ. ಯಜಮಾನ್ರೆ, ಹಾಗೆ ಮಾಡಬೇಡಿ. ನನ್ನ ಮಗನ ಏನೋ ಗೊತ್ತಾಗದೆ ತಪ್ಪು ಮಾಡಿಬಿಟ್ಟ. ಇದು ಒಂದು ಸತಿ ಕ್ಷಮಿಸ್ಬಿಡಿ ಯಜಮಾನ್ರೆ. ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಇನ್ನು ಯಾವತ್ತು ನಿಮ್ಮ ಮಗಳ ಹಿಂದೆ ಬರ್ದೇ ಇರೋ ಥರ ನೋಡ್ಕೋತೀನಿ. ಲೋ, ಯಾಕೋ ಹೀಗೆ ಮಾಡ್ತಿದ್ಯಾ? ಇವ್ರ ಆಕಾಶ ಆದರೆ ನಾವು ಭೂಮಿ ಕಣೋ. ಸಾಲ ತಂದು ಇವ್ರು ಹಾಕಿರೋ ಭಿಕ್ಷೆಯಲ್ಲಿ ಬದುಕ್ತಿರೋರೋ ನಾವು. ನಿನ್ನ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಬೆಳೆಸಿದ್ದು ಇದನ್ನೆಲ್ಲ ನೋಡೋಕ್ಕೇನೋ? ನೋಡ್ ಮಂಜ, ನಿನ್ನ ಮಗನಿಗೆ ದೂರ ಇರಕ್ಕೆ ಹೇಳು. ದೂರ ಇದ್ರೆ ಮಾತ್ರ ಬದುಕುಳಿತಾನೆ, ಇಲ್ಲ ಅಂದ್ರೆ ಗೊತ್ತಲ್ಲ. ನಿನ್ನಪ್ಪ ಬೇಡ್ಕೊಂಡ ಅನ್ನೋ ಒಂದೇ ಕಾರಣಕ್ಕೆ ನೀನು ಬದುಕುಳಿದಿದ್ಯಾ. ಇಲ್ಲ ಅಂದ್ರೆ ಈಗ ನಡೀತಾ ಇರೋ ಕಥೆನೇ ಬೇರೆದಾಗಿತ್ತು. ಮಂಜ, ಇವನು ಮೊದಲು ಇಲ್ಲಿಂದ ಕರ್ಕೊಂಡೋಗು. ಎಲ್ಲಿ ಕಳಿಸ್ತೀಯೋ ನಿನಗೆ ಬಿಟ್ಟಿದ್ದು. ಆದರೆ ನನ್ನ ಮಗಳ ಹಿಂದೆ ಮಾತ್ರ ಬರಕ್ಕೆ ಹೇಳ್ಬೇಡ. ಬಾರು ಹೋಗೋಣ. ತನು, ನೀನಿಲ್ಲದೆ ನಿಜವಾಗ್ಲೂ ನಾನು ಬದುಕಲ್ಲ, ಸತ್ತೋಗ್ಬಿಡ್ತೀನಿ ತನು. ಕರಣ್, ಕರಣ್. ನೋಡು, ಇನ್ನೊಂದು ಸಾರಿ ನೀನು ಅವಳ ಜೊತೆ ಇರೋದಾಗ್ಲಿ ಮಾತಾಡೋದಾಗ್ಲಿ ಅವಳ ಹಿಂದೆ ಹೋಗೋದಾದ್ರೆ ಮಾಡಿದ್ರೆ ನಿಜವಾಗ್ಲೂ ನನ್ನ ಹೆಣ ನೋಡ್ಬೇಕಾಗುತ್ತೆ, ನೆನ್ಪಿಟ್ಕೋ. ಹೀಗೆ ಮನೆಯವರ ಒತ್ತಾಯಕ್ಕೆ ತನು ಮತ್ತೆ ಕರಣ್ ದೂರ ದೂರ ಆಗ್ತಾರೆ. ದೂರ ದೂರ ಆದಾಗಿನಿಂದ ಕರಣ್ ಮತ್ತೆ ತನು ಇಬ್ರು ತುಂಬಾ ಮಂಕಾಗಿರ್ತಾರೆ. ಮಾರನೇ ದಿನ ಬೆಳಗ್ಗೆ ರಮಣ್ ಹೊರಗಡೆ ಹೋಗಿರ್ತಾನೆ. ಅದೇ ಟೈಮಿಗೆ ಕರೆಕ್ಟಾಗಿ ಒಬ್ಬ ಗುಂಡ ಅವನ ಎದುರಿಗೆ ಬರ್ತಾನೆ. ಏನೋ ದೊಡ್ಡ ಸಾಹುಕಾರ, ನಿನ್ನಿಂದ ನನ್ನ ಫ್ಯಾಮಿಲಿ ಕಳ್ಕೊಂಡೆ ನಾನು. ನೀನೇನು ದೊಡ್ಡ ಶ್ರೀಮಂತಿಕೆ ಅಂತ ಗದ್ದು ತೋರಿಸ್ತೀಯಲ್ಲ, ಇನ್ನು ಎಷ್ಟು ಜನ ಸಾಯಿಸ್ಬೇಕು ಅನ್ಕೊಂಡಿದ್ಯೋ ನೀನು? ಹೇ, ಯಾರು ನೀನು? ನನ್ನ ಜೊತೆ ಯಾಕೆ ಜಗಳ ಮಾಡ್ತಾ ಇದೀಯ? ಏನು ಬೇಕು ನಿಂಗೆ? ಯಾರ? ನೋಡು, ನಿನಗೆ ನೆನಪಿಲ್ಲ ಯಾರಿಗೇನೇನು ಮಾಡಿದ್ಯಾ ಅಂತ. ಎಷ್ಟು ಜನನ್ನ ಜೀವ ತೆಗ್ದಿದೆಯೋ ಏನೋ ಯಾರಿಗೊತ್ತು. ನಿನ್ನ ಶ್ರೀಮಂತಿಕೆ ಗೊತ್ತಿಂದ ನಿನ್ನ ಸಾಯಿಸೋಕೆ ಬಂದಿದ್ದೀನಿ ಕಣೋ ನಾನು. ನಿನ್ನ ಸಾಯಿಸೋಕೆ ಬಂದಿರೋ ಯಮ ನಾನು. ಬಂದಿರೋ ಗೂಂಡ ಒಂದು ದಪ್ಪ ದೊಣ್ಣೆಯಿಂದ ರಮಣ್ ತಲೆಗೆ ಹೊಡಿತಾನೆ. ಆದ್ರೆ ರಮಣ್ ಜೊತೆ ಗೂಂಡ ಜಗಳ ಮಾಡ್ತಾ ಇರೋದನ್ನ ಗಮನಿಸಿದ್ದ ಕರಣ್ ಅಲ್ಲಿಗೆ ಬಂದು ರಮಣ್ನ ತಳ್ತಾನೆ. ಆ ಏಟು ಕರಣ್ಗೆ ಬೀಳುತ್ತೆ. ಆ
ಹೊಡೆದಿರೋ ಏಟ್ಗೆ ಕರಣ್ ಅಲ್ಲೇ ತಲೆ ಸುತ್ತಿ ಕೆಳಗೆ ಬೀಳ್ತಾನೆ. ಕಳ್ಳ ಅಲ್ಲಿಂದ ಓಡೋಗ್ತಾನೆ. ಅಯ್ಯೋ ಕರಣ್, ಇದೇನ್ ಮಾಡ್ಕೊಂಡ್ಬಿಟ್ಟಿಯಪ್ಪ. ಅಯ್ಯೋ ದೇವ್ರೆ, ಎಚ್ಚರನೇ ಇಲ್ಲಪ್ಪ. ಏನ್ ಮಾಡೋದು ಇವಾಗ? ಪ್ರಜ್ಞೆ ಇಲ್ದೇನೆ ಕೆಳಗೆ ಬಿದ್ದಿದ್ದ ಕರಣ್ನ ರಮಣ್ ಎತ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಸೇರಿಸ್ತಾನೆ. ಮನೆಯವರೆಲ್ರಿಗೂ ವಿಷಯ ತಿಳಿಸಿ ಮನೆಯವರೆಲ್ಲರೂ ಹಾಸ್ಪಿಟಲ್ಗೆ ಬರ್ತಾರೆ. ಅಪ್ಪ, ಕರಣ್ಗೆ ಏನಾಯ್ತಪ್ಪ? ಯಾಕಪ್ಪ ಈಗ ಮಲಗಿದ್ದಾರೆ? ಏನಾಯ್ತು ಹೇಳಪ್ಪ. ಯಜಮಾನ್ರೆ, ನನ್ನ ಮಗಂಗೆ ಏನಾಯ್ತು? ಯಾಕೆ ಹೀಗಾಗಿದೆ ಹೇಳಿ ಯಜಮಾನ್ರೆ, ಮಾತಾಡಿ ಯಜಮಾನ್ರೆ ಏನಾರು. ರಮಣ್ ನಡೆದಿರೋ ಎಲ್ಲ ವಿಷಯನೂ ವಿವರವಾಗಿ ಹೇಳ್ತಾನೆ. ನೋಡಿದ್ರ ಮಾವ, ನೀವು ಅವನಿಗೆ ಅಷ್ಟೆಲ್ಲ ಮಾಡಿದ್ರು ನಿಮ್ಮ ಜೀವ ಉಳಿಸೋಕ್ಕೋಸ್ಕರ ಅವನ ಪ್ರಾಣನೇ ಪಣಕ್ಕಿಟ್ಟಿದ್ದಾನೆ. ಹೌದು ಅಪ್ಪ, ಅವ್ರು ತುಂಬ ಒಳ್ಳೆಯವರು. ನಿಮ್ಗೆ ಹಾಗಲ್ಲ, ನಿಮ್ಗೆ ಯಾವಾಗಲೂ ಶ್ರೀಮಂತರು ಅನ್ನೋ ದುರಂಕಾರ. ಆದರೆ ಅಪ್ಪ, ಬಡವರು ನೀವು ತಿನ್ನೋ ಅನ್ನನೇ ತಾನೇ ತಿನ್ನೋದು. ಆದರೆ ನಿಮಗಿಂತ ಒಳ್ಳೆಯವರಾಗಿರ್ತಾರೆ ಅಪ್ಪ. ಅವರಿಗಿರೋ ಕರುಣೆ ನಿಮಗೆ ಸ್ವಲ್ಪನೂ ಇಲ್ಲ. ನಾನು ನಿಮ್ಮ ಮಗಳು ಅನ್ನೋದಕ್ಕೆ ನಾಚಿಕೆ ಆಗ್ತಿದೆ ಅಪ್ಪ ನನಗೆ. ಮನೆಯವರು ಎಲ್ಲರೂ ರಮಣ್ ಮಾಡಿರೋ ತಪ್ಪುಗಳ ಬಗ್ಗೆ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಕರಣ್ಗೆ ಎಚ್ಚರ ಆಗುತ್ತೆ. ಅಂಕಲ್, ನೀವು ಹುಷಾರಿದ್ದೀರ ತಾನೆ? ಏನೂ ಆಗಿಲ್ಲ ಅಲ್ವಾ? ಕರಣ್ ಆ ಸ್ಥಿತಿನಲ್ಲಿದ್ದಾಗಲೂ ರಮಣ್ ಬಗ್ಗೆ ಯೋಚನೆ ಮಾಡಿದ್ದು ರಮಣ್ಗೆ ತುಂಬಾ ಬೇಜಾರಾಗುತ್ತೆ. ಕರಣ್, ನನ್ನ ದಯವಿಟ್ಟು ಕ್ಷಮಿಸಪ್ಪ. ಶ್ರೀಮಂತಿಗೆ ತಲೆಗೆ ಏರಿತ್ತು, ಅದಕ್ಕೆ ನಾನು ಬಡವ್ರ ಕಂಡ್ರೆ ಅಷ್ಟು ನಿಷ್ಠುರವಾಗಿ ನಡ್ಕೊತಿದ್ದೆ. ಆದರೆ ಇವತ್ತು ನೀನು ಮಾಡಿದ್ಯಲ್ಲ ಉಪಕಾರ, ಅದನ್ನ ನೋಡಿದ್ಮೇಲೆ ನನಗೆ ಆ ಶ್ರೀಮಂತಿಕೆನೇ ಬೇಡ ಅನ್ನೋ ಲೆವೆಲ್ಗೆ ಆಗ್ಬಿಟ್ಟಿದ್ಯಪ್ಪ. ನೀನೇ ನಮ್ಮನೆ ಅಳಿಯ, ಇದರಲ್ಲಿ ಯಾವುದೇ ಬದಲಾವಣೆ ಮಾಡಲ್ಲ ಇನ್ನಂತೂ. ನಿಜಾನ ಅಪ್ಪ? ತುಂಬಾ ಥ್ಯಾಂಕ್ ಯು ಅಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ಕೊನೆಗೂ ಬಡವ ಮತ್ತೆ ಶ್ರೀಮಂತ ಒಂದಾದ್ರು. ಪ್ರೀತಿಗೆ ಬಡವ ಶ್ರೀಮಂತ ಅನ್ನೋ ಯಾವುದೇ ಭೇದ ಭಾವ ಇಲ್ಲ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.